ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಅಕೌಂಟೆನ್ಸಿ ಕರಾಟೆ. ಇವತ್ತಿನ ಕ್ಲಾಸಲ್ಲಿ ನಾವು ಮಾಡ್ತಿದ್ದೀವಿ ನಿನ್ನೆ ಕೊಟ್ಟಂತ ರಿಯಲ್ ಅಕೌಂಟಲ್ಲಿ ಕೊಟ್ಟಂತ ಎಲ್ಲ 25 ಟ್ರಾನ್ಸಾಕ್ಷನ್ ಇವತ್ತು ಮತ್ತದನ್ನ ನಾನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇನ್ನೇ ಕ್ವಶನ್ ನಂಬರ್ 8 ಸ್ವಲ್ಪ ಓಪನ್ ಮಾಡಿ. ಕ್ವಶನ್ ನಂಬರ್ 8 ಏನಿದೆ ಏನಿದೆ ಪರ್ಚೇಸ್ ಇತ್ತಲ್ಲ ಕ್ವಶನ್ ನಂಬರ್ 7 ಅಲ್ಲಿದೆ ಸೋಲ್ಡ್ ಲ್ಯಾಂಡ್ ಫಾರ್ ಕ್ಯಾಶ್ ಅಂತ ಇತ್ತು. ನಾನು ಮಿಸ್ಟೇಕ್ ಮಾಡಿ ಬರೆದಿದ್ದೆ ಕ್ಯಾಶ್ ಲ್ಯಾಂಡ್ ಬ್ಯಾಂಕ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಏನೋ ಬರೆದಿದ್ದೆ, ಅದು ಮಿಸ್ಟೇಕ್ ಆಗಿದೆ. ಸೋಲ್ಡ್ ಲ್ಯಾಂಡ್ ಫಾರ್ ಕ್ಯಾಶ್ ನಿನ್ನೆ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದು ನೋಡ್ಕೊಳ್ಳಿ. ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿರೋ ಅಂತ ವಿದ್ಯಾರ್ಥಿಗಳು ಹಿಂದಿನ ಕ್ಲಾಸ್ ಅನ್ನ ನೋಡ್ಕೊಂಡ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇಲ್ಲಾಂದ್ರೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಲಾಸ್ಟ್ ಅಲ್ಲಿ ಕ್ಯಾಶ್ ಶೇಲ್ಸ್ ಅಂತ ಇತ್ತು. ಓಕೆ, ಕ್ಯಾಶ್ ಶೇಲ್ಸ್ ಇದು ಸ್ವಲ್ಪ ನಾವು ಏನು ಮಾಡ್ತೀವಿ ಮಿಸ್ಟೇಕ್ ಮಾಡ್ತೀವಿ. ಸೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಲಾಸ್ಟ್ ಇದೆ ನೋಡಿ. ಏನು ಬರುತ್ತೆ ಇದು ಕ್ಯಾಶ್ ಶೇಲ್ಸ್ ಅಂದ್ರೆ ಏನು ಬರುತ್ತೆ ಆನ್ಸರ್ ಅಲ್ಲಿ ಆನ್ಸರ್ ಅದು ನಮ್ದು ಕ್ಯಾಶ್ ಬರುತ್ತೆ, ನಮಗೆ ಕ್ಯಾಶ್ ಕಮ್ಸ್ ಇಲ್ಲ ಅಂತ ಅಂದ್ರೆ ಸೇಲ್ಸ್ ಮಾಡಿದೀವಿ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಆಗುತ್ತೆ. ಅದು ನಿನ್ನೆ ಮಿಸ್ಟೇಕ್ ಮಾಡಿ ಕನ್ಫ್ಯೂಷನ್ಸ್ ಅಲ್ಲಿ ಏನು ಬರೆದಿದ್ದಪ್ಪ ಅಂದ್ರೆ ನಾವು ಸೇಲ್ಸ್ ಅಕೌಂಟ್ ಆಗಿಬಿಟ್ಟು ಕ್ಯಾಶ್ ಅಕೌಂಟ್ ಆಗಿಬಿಟ್ಟು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಲಾಸ್ಟ್ ಇದೆ ನೋಡಿ, ಲಾಸ್ಟ್ ಫೈನಲ್ ಆಗಿ ಆಯ್ತಾ. ನಂಬರ್ 1 ಹೇಳಿ. ನಂಬರ್ 1 ಯಾವುದು? ಪರ್ಚೇಸ್ ಗೂಡ್ಸ್ ಬೈ ಚೆಕ್. ಒಂದೊಂದೇ ಸಾಲ್ವ್ ಮಾಡ್ಕೊತಾ. ಪರ್ಚೇಸ್ ಗೂಡ್ಸ್ ಬೈ ಚೆಕ್. ರಿಯಲ್ ಅಕೌಂಟ್ ರೂಲ್ಸ್ ಹೇಳಿ ಜೋಶ್ ಎಲ್ಲರೂ. Something. ಇದರ ಅರ್ಥ ಏನು ಹೇಳಿ? ಬಂದಿದ್ದನ್ನ ಡೆಬಿಟ್ ಮಾಡಬೇಕು. ಏನು ಒಂದೇ ಅಸೆಟ್ಸ್ ಮಾತ್ರ, ಅಸೆಟ್ಸ್ಗಳನ್ನ ಮಾತ್ರ ಬಂದಿದ್ದನ್ನ ಡೆಬಿಟ್ ಮಾಡಬೇಕು, ಹೋಗಿದ್ದನ್ನ ಕ್ರೆಡಿಟ್ ಮಾಡಬೇಕು. ಓಕೆ, ಜೋಶ್ ಎಲ್ಲ ಹೇಳಿ. ಕೇಳಿಸ್ತಿಲ್ಲ, ಸ್ವಲ್ಪ ಜೋಶಾಗಿ. ಇನ್ನೊಂದ್ಸರಿ ಅದು ಹೋಗಿ ಹೀಗಿತ್ತು. ನಿಮಗೆ ಮುಂದೆ ಬಹಳ ಯೂಸ್ ಆಗುತ್ತೆ. ಎಲ್ಲೋ ಇಂಟರ್ವ್ಯೂ ಹೋಗ್ರಿ, ಈ ಗೋಲ್ಡನ್ ರೂಲ್ಸ್ ನಿಮಗೆ ಎಲ್ಲ ಕಡೆ ಕೇಳ್ತಾರೆ, 100% ಕೇಳ್ತಾರೆ. ಯಾರು ಮರೆಯಬಾರ್ದು, ಅರ್ಥ ಆಯ್ತಾ? ಫಸ್ಟ್ ರೂಲ್ಸ್ ಹೇಳಿ. ಈಸಿ ವರ್ಡ್ಸ್ ನಾವು ರೂಲ್ಸ್ ಹೇಳಿ. ಸರಿ, ಲಾಸ್ಟ್ ಒಂದ್ಸರಿ ಹೇಳಿ. ಈ ರೂಲ್ಸ್ ಏನ್ ಹೇಳುತ್ತೆ ಬಂದ್ರೆ ಡೆಬಿಟ್ ಹೋದ್ರೆ ಅಲ್ಲಿ
ಕೊಟ್ಟವರು ಅಲ್ಲ, ತೆಗೆದುಕೊಂಡವರು ಡೆಬಿಟ್, ಕೊಟ್ಟವರು ಉತ್ತರ ಇರುತ್ತೆ. ಇಲ್ಲಿ ಸಿಂಪಲ್ ಆಗಿ ಬಂದ್ರೆ ಡೆಬಿಟ್ ಹೋದ್ರೆ ಕ್ರೆಡಿಟ್. ಇಲ್ಲಿ ಸಿಂಪಲ್ ಬಂದ್ರೆ ಡೆಬಿಟ್ ಹೋದ್ರೆ ಏನು ಅಸೆಟ್ಸ್ ಮಾತ್ರ. ಇದು ಫುಲ್ಲಿ ರಿಲೇಟೆಡ್ ಅಸೆಟ್ಸ್, ಅಸೆಟ್ಸ್ ಗೆ ರಿಲೇಟೆಡ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಇದೆ. ಅಸೆಟ್ಸ್ ಮತ್ತು ಲ್ಯಾಬಿಲಿಟೀಸ್. ಸೊ ಲ್ಯಾಬಿಲಿಟಿ ಬಗ್ಗೆ ಆಮೇಲೆ ಹೇಳ್ತೀನಿ, ಫಸ್ಟ್ ಅಸೆಟ್ ಬಗ್ಗೆ ತಿಳ್ಕೊಳ್ಳಿ. ಡೆಬಿಟ್ ಕಾರ್ಡ್ ಕನ್ಸಿ ಕ್ರೆಡಿಟ್ ಕಾರ್ಡ್ ಹೋಗೋದು. ಈ ಫಸ್ಟ್ ಒನ್ ಇದೆ ಪರ್ಚೇಸ್ ಗೂಡ್ಸ್ ಅಂತ ಇದೆ. ಸರಿ, ಇಲ್ಲಿ ಅಸೆಟ್ ಇಲ್ಲ, ಗೂಡ್ಸ್ ಅನ್ನೋದು ಅದು ಅಸೆಟ್ ಅಲ್ಲ. ಇಲ್ಲಿ ಹೇಳಿ ನಾನು ಗೂಡ್ಸ್ ಅಂತ ಬಂತು ಅಂದ್ರೆ ಅದ್ರ ಬದಲಾಗಿ ಏನ್ ತಗೋಬೇಕು? ಪರ್ಚೇಸ್ ಎಲ್ಲರೂ ಕರೆಕ್ಟ್ ಬಂದಿದ್ಯಾ? ಟಿಕ್ ಮಾಡ್ಕೊಡ್ರಿ, ರೈಟ್ ಮಾಡ್ಕೊಡ್ರಿ, ಟಿಕ್ ಮಾಡ್ಕೊಡ್ರಿ. ಯಾರು ಕರೆಕ್ಟ್ ಇದೆ ಟಿಕ್ ಮಾಡ್ಕೊಡ್ರಿ, ಯಾರು ರೈಟ್ ರಾಂಗ್ ಇದೆ ಇಂಟು ಮಾರ್ಕ್ ಹಾಕ್ಕೊಡ್ರಿ. ಓಕೆ, ನಿನ್ನೆ ಕೊಟ್ಟಿರುವಂತ ಹೋಮ್ವರ್ಕ್ ಅನ್ನ ಇವತ್ತು ಸಾಲ್ವ್ ಮಾಡ್ತಿದ್ದೀನಿ, ನೀವು ರಿಯಲ್ ಆಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ 2 purchase goods ಓಕೆ ನೋಡಿ ಹೇಳ್ತಾರೆ ಪರ್ಚೇಸ್ ಗೂಡ್ಸ್ ಫ್ರಮ್ ಆರ್ತಿ. ಇಷ್ಟೇ ಇದೆಯಲ್ಲ, ಪರ್ಚೇಸ್ ಗೂಡ್ಸ್ ಫ್ರಮ್ ಆರ್ತಿ. ಇದರ ಆನ್ಸರ್ ಹೇಳಿ ನೋಡೋಣ. ಗೂಡ್ಸ್ ಅಂದ್ರೆ ಗೂಡ್ಸ್ ನ ತಗೊಳ್ಬಾರ್ದು, ಇದನ್ನ ಬಿಟ್ಬಿಡ್ಬೇಕು. ಯಾವ್ದು ಕರೆಕ್ಟ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ದು ಕರೆಕ್ಟ್ ಇದೆ ಅವ್ರು ಕ್ಲಿಕ್ ಮಾಡಿ, ಯಾವ್ದು ರಾಂಗ್ ಇದೆ ಅವ್ರು ಇಟ್ಟು ನಾನು ಹಂಗೆ ಚೆಕ್ ಮಾಡ್ತೀನಿ, ಸೈನ್ ಮಾಡ್ತೀನಿ. ಅದ್ರ ಕೆಳಗೆ ಸೈನ್ ಮಾಡ್ತೀನಿ, ಇಟ್ಟು ಇಂಟು ಯಾವ್ದು ನೋಡಿ. ನೆಕ್ಸ್ಟ್ ನಂಬರ್ 3 purchase goods ಮೂರು ಟ್ರಾನ್ಸಾಕ್ಷನ್ ಬರ್ತವೆ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇಲ್ಲಿ ಬಂದಿತ್ತು, ಇಲ್ಲಿ ಕ್ಯಾಶ್ ಬ್ಯಾಂಕ್ ಏನೂ ಕೊಟ್ಟಿಲ್ಲ, ಅದಕ್ಕೆ ಆರ್ತಿ ತಗೊಂಡು. ಇಲ್ಲಿ ಏನಾಗುತ್ತೆ, ಇಲ್ಲಿ ಚೆಕ್ ಕೊಟ್ಟಿದಾರ, ಚೆಕ್ ಕೊಟ್ಟರೆ ನೋಡಬೇಕು ಹೊಸದಾಗಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಓಕೆ, ವೆರಿ ಗುಡ್. ಚೆಕ್ ಮಾಡ್ಕೊಳ್ರಿ. ಇಲ್ಲಿ ಒಂದು ಮುಗಿತು, ಇಲ್ಲಿ ಎರಡು ಆಯ್ತು, ಇಲ್ಲಿ ಮೂರು ಆಯ್ತು, ನಾಲ್ಕು. Purchase goods from Shanti for cash. Okay, purchase goods from Shanti for cash. ಇಲ್ಲಿ ಚೆಕ್ ಇತ್ತು, ಇಲ್ಲಿ ಕ್ಯಾಶ್ ಚೆಕ್ ಜಾಗ ಬ್ಯಾಂಕ್ ಬರ್ತದೆ, ಕ್ಯಾಶ್ ಅಲ್ಲ ಕ್ಯಾಶ್ ಬರುತ್ತೆ. ಓಕೆ, ಅದಕ್ಕಾಗಿ purchase account debit to cash. ಇದು ಧ್ಯಾನ ಕರೆಕ್ಟ್ ಇದೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 4 ಹೋಗಿತ್ತು, ಇನ್ನು 5ನೇ ನಂಬರ್ ಬಂದಿದೆ. sold goods to okay, sold goods to running on credit. ಆನ್ಸರ್ ಹೇಳ್ತೀರಾ ಏನಾಗುತ್ತೆ ಅಂತ? ರನ್ನಿಂಗ್ ಅಕೌಂಟ್ ಡೆಬಿಟ್ ಟು ರನ್ನಿಂಗ್ ಅಕೌಂಟ್ ಡೆಬಿಟ್ ಇದರ ಅರ್ಥ ಏನು ಗೊತ್ತಾ? ಕ್ರೆಡಿಟ್ ಅಂತ ಒಬ್ಬರಿ ಯಾರು ಹೇಳ್ತೀರಾ ಕರೆಕ್ಟ್ ಆಗಿ? ಯಾರು ಸೇಲ್ಸ್ ಸೋಲ್ಡ್ ಅಂತ ಬರೀಬಾರ್ದು, ಸೇಲ್ಸ್ ಅಂತ ಬರೀಬೇಕು. ಏನಾಗುತ್ತೆ ಆನ್ಸರ್? ರನ್ನಿಂಗ್ ಅಕೌಂಟ್ ಡೆಬಿಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಯಾರಾದ್ರಲ್ಲಿ ಸೇಲ್ಸ್ ರೈಟ್ ಆನ್ಸರ್. ರನ್ನಿಂಗ್ ಅಕೌಂಟ್ ಡೆಬಿಟ್
ನೋಡಿ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ, ಪರ್ಚೇಸ್ ಮೇಲೆ ಬರುತ್ತೆ, ಸೇಲ್ಸ್ ಯಾವುದು ಕೆಳಗನೆ ಬರುತ್ತೆ, ಅದು ಮೇಲೆ ತಗೊಂಡ್ರೆ ರಾಂಗ್ ಆನ್ಸರ್. ಪರ್ಚೇಸ್ ಯಾವುದು ಡೆಬಿಟ್ ಆಗುತ್ತೆ, ಸೇಲ್ಸ್ ಯಾವುದು ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿಗೆ 5 ಮುಗಿತು. ನಂಬರ್ 6 sold okay sold goods to money by check answer ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೇಲ್ಸ್ ಅಕೌಂಟ್ ಮನಿ ತಗೊಳ್ಳೋದಿಲ್ಲ ಇಲ್ಲಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೇಲ್ಸ್ ಅಕೌಂಟ್ ನೀವು ಹೇಳ್ತೀರಿ ಸ್ಟ್ಯಾಂಡ್ ಅಪ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೇಲ್ಸ್ ಅಕೌಂಟ್. ನೆಕ್ಸ್ಟ್ number 7 sold goods to for cash. Here ಏನಾಗುತ್ತೆ? Very good. Cash amount to sales account. Cash account debit to sales account. ರವಿ ಹಾಕಲ್ಲ, ರವಿ ಬರಲ್ಲ. ರವಿ ಯಾಕೆ ಬರಲ್ಲ ಅಂದ್ರೆ ಬಿಕಾಸ್ ಕ್ಯಾಶ್ ಕೊಟ್ಟಿದ್ದಾರೆ. ಉಮಣ ಕ್ಯಾಶ್ ಕೊಟ್ಟಿದ್ರೆ ಕ್ಯಾಶ್ ತಗೊಳ್ಳೋದು, ಬ್ಯಾಂಕ್ ಚೆಕ್ ಕೊಟ್ಟರೆ ಬ್ಯಾಂಕ್ ತಗೊಳ್ಳೋದು, ಆನ್ ಕ್ರೆಡಿಟ್ ಕೊಟ್ಟಿದ್ದಾರೆ ಅವ್ರ ಹೆಸರು ಬರುತ್ತೆ. ಕ್ರೆಡಿಟ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಆರ್ತಿ ಅಷ್ಟೇ ಕೊಟ್ಟಿದ್ರು, ಅದಕ್ಕೆ ಆರ್ತಿ ತಗೊಂಡ್ವಿ. ಇಲ್ಲಿ ಡೌನ್ ಕ್ರೆಡಿಟ್, ಆನ್ ಕ್ರೆಡಿಟ್ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟಿಲ್ಲ, ಚೆಕ್ ಕೊಟ್ಟಿಲ್ಲ, ಅದಕ್ಕೆ ಏನು ತಗೊಂಡ್ವಿ? ರಾಣಿ ತಗೊಂಡ್ವಿ. ಆತರ ಆನ್ ಕ್ರೆಡಿಟ್ ಅಥವಾ ಡೈರೆಕ್ಟ್ ಹೆಸರು ಕೊಟ್ಟಿದ್ರೆ ಅವ್ರು ತಗೋರು, ಇಲ್ಲಾಂದ್ರೆ ಕ್ಯಾಶ್ ಬ್ಯಾಂಕ್ ತಗೋರು. ನೆಕ್ಸ್ಟ್ ಪರ್ಚೇಸ್ ಲ್ಯಾಂಡ್. ಇದೊಂದು ಈಜಿ ಇದೆ. ಪರ್ಚೇಸ್ ಲ್ಯಾಂಡ್ ಏನಾಗುತ್ತೆ? ಪರ್ಚೇಸ್ ಬರಲ್ಲ. ಯಾಕೆ ಪರ್ಚೇಸ್ ಬರಲ್ಲ? ರೂಲ್ಸ್ ಇದೆ. ಅಸೆಟ್ಸ್ ಗಳು ಬಂದ್ರೆ ಪರ್ಚೇಸ್ ನೋಡಂಗಿಲ್ಲ, ಗೂಡ್ಸ್ ಬಂದಾಗ ಮಾತ್ರ ಪರ್ಚೇಸ್ ತಗೋಬೇಕು. ಇದು ರೂಲ್ಸ್ ಇದೆ. ಗೂಡ್ಸ್ ಬಂದಾಗ ಮಾತ್ರ ಪರ್ಚೇಸ್ ಅಥವಾ ಸೇಲ್ಸ್ ಅಥವಾ ಅಸೆಟ್ ಗಳ ಹೆಸರು ಬಂದ್ರೆ, ಲ್ಯಾಂಡ್ ಅನ್ನೋದು ಅಸೆಟ್ ಇದು, ಆಸ್ತಿ. ಆಸ್ತಿ ಬಂತಂದ್ರೆ ಅದ್ರ ಹೆಸರು ತಗೊಳ್ಬೇಕು. ಓಕೆ, ಲ್ಯಾಂಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ ತಗೊಳ್ಳೋದು ಅಂತ ಹೇಳಿದೀನಿ, ಮತ್ತೆ ಪರ್ಚೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ purchase purchase machinery account debit to machinery account debit to cash account. Next purchase vehicle ಏನಾಗುತ್ತೆ? vehicle account debit to next number 11 ಅದ್ರಲ್ಲಿ ಏನು ಕೊಟ್ಟಿಲ್ಲ, ನಮ್ಮ ಮುಂದೆ ಕ್ಯಾಶ್ ಕೊಟ್ಟಿಲ್ಲ, ಚೆಕ್ ಕೊಟ್ಟಿಲ್ಲ, ಅದ್ರ ಕ್ಯಾಶ್ ಕೊಡ್ಬೋದು. ಪರ್ಚೇಸ್ ಲ್ಯಾಂಡ್ ಅದು ಕ್ಯಾಶ್ ಆಗಿತ್ತು, ಅಂದ್ರೆ ಕ್ಯಾಶ್ ಕೊಡ್ಲಿಲ್ಲ ಅಂದ್ರೆ ಕ್ಯಾಶ್ ಆಗಿರುತ್ತೆ, ಚೆಕ್ ಕೊಟ್ರೆ ಬ್ಯಾಂಕ್ ಆಗಿರುತ್ತೆ. ಆನ್ ಕ್ರೆಡಿಟ್ ಕೊಟ್ರೆ ಹೆಸರು ಬರುತ್ತೆ. ಆನ್ ಕ್ರೆಡಿಟ್ ಜೊತೆಗೆ ಯಾವಾಗಲೂ ಈ ಆನ್ ಕ್ರೆಡಿಟ್ ಅಂತ ಬಂತು ಅಂದ್ರೆ ಅದ್ರ ಜೊತೆಗೆ ಕಂಪಲ್ಸರಿ ಒಂದು ಹೆಸರು ಇದ್ದೇ ಇರುತ್ತೆ, ಅವ್ರ ಹೆಸರು ತಗೊಳ್ಳಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಪರ್ಚೇಸ್ ಲ್ಯಾಂಡ್
ಫ್ರಮ್ ರವಿ ಆನ್ ಕ್ರೆಡಿಟ್ ಇರ್ತದೆ ಲ್ಯಾಂಡ್ ಅಕೌಂಟ್ ಬಿಟ್ಟು ರವಿ ಅಕೌಂಟ್ ಬರುತ್ತೆ ಸೊ ಎಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ಇವೆಲ್ಲ ಎಕ್ಸಾಮ್ಗೆ ಬರ್ತಾವ 100+ ಪ್ರಾಬ್ಲಮ್ ಈಗ ಬಂದೇ ಬರ್ತವೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಹೋಗೋಣ ಯಾವ್ದು ಪರ್ಚೇಸ್ ಗೂಡ್ಸ್ ಇಷ್ಟೇ ಕೊಡ್ತೀವಿ ಪರ್ಚೇಸ್ ಗೂಡ್ಸ್ ಅಂತ ಕೊಟ್ಟಿದ್ದೀವಿ ಕ್ಯಾಶ್ ಕೊಟ್ಟಿಲ್ಲ ಬ್ಯಾಂಕ್ ಕೊಟ್ಟಿಲ್ಲ ಚೆಕ್ ಕೊಟ್ಟಿಲ್ಲ ಪರ್ಚೇಸ್ ಗೂಡ್ಸ್ ಏನಾಗುತ್ತೆ ಗೂಡ್ಸ್ ಬಂತಂದ್ರೆ ಪರ್ಚೇಸ್ ತಗೋಬೇಕು ಅಂತ ಹೇಳಿದೆ ನೆನಪಿತ್ತಲ್ಲ ಗೂಡ್ಸ್ ಬಂತಂದ್ರೆ ಪರ್ಚೇಸ್ ತಗೋಬೇಕು ಪರ್ಚೇಸ್ ಅಕೌಂಟ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ನೆಕ್ಸ್ಟ್ ಪರ್ಚೇಸ್ ಕಂಪ್ಯೂಟರ್ 13 ನಂಬರ್ ಪರ್ಚೇಸ್ ಕಂಪ್ಯೂಟರ್ ಅಸೆಟ್ ಆಗುತ್ತೆ ಪರ್ಚೇಸ್ ಕಂಪ್ಯೂಟರ್ ಅಸೆಟ್ ಆಗುತ್ತೆ ಈಗ ಏನು ಮಾಡಬೇಕು ಕಂಪ್ಯೂಟರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ನೀವು ಮನೆಗೆ ಹೋಗಿ ಸ್ಟಡಿ ಮಾಡಲಿಲ್ಲ ಅಂದ್ರೆ ಇಲ್ಲಿ ಬಂದು ಹೋಗ್ಬೇಕಾಗುತ್ತೆ ಹೌದಲ್ಲ ಎಲ್ಲರೂ ಹಾಗೆ ಮಾಡ್ತಾರೆ ನಾಳೆ ನೀವು ಹೋಗ್ಬಾರ್ದು ನಮ್ಗೇನು ಕಾಣಿಸೋದೇ ಆಗ್ತಿದ್ದಿಲ್ಲ ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ ಮನೆಯಲ್ಲಿ ಹೋಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಂಗೇ ಇಲ್ಲ ನೋಡಿ ನೀವು ನೆಕ್ಸ್ಟ್ ನಂಬರ್ 14 purchase land ನೋಡಿ ಚೆಕ್ ಬಂದಿದೆ ಇಲ್ಲಿ ಲ್ಯಾಂಡ್ ಬಂದಿದೆ ಕನ್ಫರ್ಮ್ ಆಗಬೇಕು ಲ್ಯಾಂಡ್ ಇಸ್ ಅಸೆಟ್ ಅಸೆಟ್ ಬರ್ತಂದ್ರೆ ಪರ್ಚೇಸ್ ನಲ್ಲಿ ಬಂದ್ರೆ ಫಸ್ಟ್ ಅದೇ ಬರುತ್ತೆ ಲ್ಯಾಂಡ್ ಅಕೌಂಟ್ ಬರುತ್ತೆ ಲ್ಯಾಂಡ್ ಅಕೌಂಟ್ last next purchase machinery by check purchase machinery by check machinery ನೆನಪಿಟ್ಟುಕೊಳ್ಳಿ machinery ಅಸೆಟ್ ಆಗುತ್ತೆ ಅಸೆಟ್ ಯಾವುದು ಫಸ್ಟ್ ಬರುತ್ತೆ ಹಾಗಾಗಿ machinery ಅಕೌಂಟ್ ಬೇಕು ದಯವಿಟ್ಟು ಬ್ಯಾಂಕ್ ಅಕೌಂಟ್ ಅರ್ಥ ಆಯ್ತಾ ನೆಕ್ಸ್ಟ್ ನಾನು ಡೈರೆಕ್ಟ್ಲಿ ಹೇಳ್ತೀನಿ ಹೌದು ನಾನು ಅಲ್ಲೇ ಬರ್ಕೋಬೇಕು ನೆಕ್ಸ್ಟ್ ನಂಬರ್ 16 purchase vehicle by vehicle account debit to bank account ಟಿಕ್ ಮಾಡ್ಕೊಳ್ಳಿ vehicle account debit to bank account next operating on credit Purchase land for renewal on credit. purchase Land for renewal on credit. purchase land from Vinod on credit land ಅನ್ನ ವಿನೋದ್ ಕಡೆಯಿಂದ ಉದ್ರಿ ತಗೊಂಡಿವಿ ಅದಕ್ಕಾಗಿ land account debit to ವಿನೋದ್ account ಆನ್ಸರ್ land account debit to ವಿನೋದ್ account ಮಾಡಿ land account debit to ವಿನೋದ್ account next purchase land from ಸಂತೋಷ್ purchase land from ಸಂತೋಷ್ ನೋಡಿ ಆನ್ ಕ್ರೆಡಿಟ್ ಕೊಟ್ಟಿಲ್ಲ ಆದ್ರೆ ಪರ್ಚೇಸ್ ಲ್ಯಾಂಡ್ ಫ್ರಮ್ ಸಂತೋಷ್ ಅಂದ್ರೆ ಸಂತೋಷ್ ಕಡೆ ನಾವು ತಗೊಳ್ತೀವಿ ಕ್ಯಾಶ್ ಬ್ಯಾಂಕ್ ಏನು ಕೊಟ್ಟಿಲ್ಲ ಆದ್ರೆ ಏನು ತಗೋಬೇಕು ಸಂತೋಷ್ ಅಂತ ಕೊಡಿದ್ರೆ ಸಂತೋಷ್ ತಗೋಬೇಕು ಸೊ ಅದಕ್ಕಾಗಿ ಲ್ಯಾಂಡ್ ಅಕೌಂಟ್ ಡೆಬಿಟ್ ಸಂತೋಷ್ ನೆಕ್ಸ್ಟ್ ಪರ್ಚೇಸ್ ಮಷಿನರಿ ನೀವು ಕೂಡ ಹಾಗೆ ಮಷಿನರಿ ಅಕೌಂಟ್ ಡೆಬಿಟ್ ಸವಿತಾ ಅಕೌಂಟ್ ಮಷಿನರಿ ಅಕೌಂಟ್ ಡೆಬಿಟ್ ಸವಿತಾ ಅಕೌಂಟ್ ನೆಕ್ಸ್ಟ್ sold land to ಮಂಜು ಮಂಜು ಲ್ಯಾಂಡ್ ನ ಸೋಲ್ಡ್ ಮಾಡ್ತಾ ಇದೀವಿ ಆದ್ರೆ ಕ್ಯಾಶ್ ಬ್ಯಾಂಕ್ ಕೊಟ್ಟಿಲ್ಲ ಜಸ್ಟ್ ಮಂಜು ಅಂತ ಅಷ್ಟೇ ಕೊಟ್ಟಿವಿ ಸೋಲ್ಡ್ ಲ್ಯಾಂಡ್ ಟು ಮಂಜು ಮಂಜು ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಅಕೌಂಟ್ ಮಂಜು ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಅಕೌಂಟ್ ನೆಕ್ಸ್ಟ್ sold machinery for cash sold machinery for cash
ಮಷಿನರಿ ಫಾರ್ ಕ್ಯಾಶ್ ಏನಾಗುತ್ತೆ ಅಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಮಷಿನರಿ ಅಕೌಂಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ಮಷಿನರಿ ಅಕೌಂಟ್ ಬರ್ತದೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಮಷಿನರಿ ಅಕೌಂಟ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ವಿನಯ, ಸೋಲ್ಡ್ ಗೂಡ್ಸ್ ಟು ವಿನಯ, ವಿನಯ ಅದೇ ಇಲ್ಲ ಗೂಡ್ಸ್ ಇದೆಯಲ್ಲ, ಸೋಲ್ಡ್ ಗೂಡ್ಸ್ ಇದೆ ನೋಡಿ ನೆನಪಿಟ್ಟುಕೊಳ್ಳಿ, ಸೋಲ್ಡ್ ಗೂಡ್ಸ್ ಇದೆ, ವಿನಯ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್, ವಿನಯ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್, ವಿನಯ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ಶಂಕರ್ ಬೈ ಚೆಕ್, ಚೆಕ್ ಇದೆ, ಚೆಕ್ ಇತ್ತಂದ್ರೆ ಬ್ಯಾಂಕ್ ಬರುತ್ತೆ, ಶಂಕರ್ ಹೋಗುತ್ತೆ ಬ್ಯಾಂಕ್ ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಬರ್ಕೊಳ್ಳಿ ನಾನು ಹೇಳೋದಿಲ್ಲ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಈಗ ನಿಮ್ಗೆ ಬರ್ಕೊಳಕ್ ಆಗಲಿಲ್ಲ ಅಂದ್ರೆ ವಿಡಿಯೋ ಹೋಗಿ ನೋಡಿ, ಮನೆ ನೋಡಿ ಅಲ್ಲೆಲ್ಲ ತಿಳ್ಕೊಬೋದು, ಅಲ್ಲೇ ಬರ್ಕೋಬಹುದು. ಇದೇ ಕ್ಲಾಸು ಅವ್ರ ಯೂಟ್ಯೂಬ್ ದಾಗ ಇರುತ್ತೆ. ಇವತ್ತೇ ಫಸ್ಟ್ ಕ್ಲಾಸಿಗೆ ಬಂದ ವಿದ್ಯಾರ್ಥಿ ಇದ್ದಾರೆ ಯಾರು? ನೆಕ್ಸ್ಟ್ ಸೋಲ್ಡ್ ಫರ್ನಿಚರ್ ಟು ರಾಕೇಶ್ ಬೈ ಚೆಕ್, ಸೋಲ್ಡ್ ಫರ್ನಿಚರ್ ಒಂದು ಫರ್ನಿಚರ್ ಅಸೆಟ್ ಆಗುತ್ತೆ, ಸೋಲ್ಡ್ ಫರ್ನಿಚರ್ ಟು ರಾಕೇಶ್ ಆನ್ ಕ್ರೆಡಿಟ್. ಉದ್ರಿ ಉದ್ರಿ ಅಂದ್ರೆ ರಾಕೇಶ್ ಬಂದ, ರಾಕೇಶ್ ಅಂತ ಪಕ್ಕ ಬರುತ್ತೆ, ಒಂದು ಫರ್ನಿಚರ್ ಇದೆ ಅದಕ್ಕಾಗಿ ರಾಕೇಶ್ ಅಕೌಂಟ್ ಡೆಬಿಟ್ ಟು ಫರ್ನಿಚರ್ ಅಕೌಂಟ್, ರಾಕೇಶ್ ಅಕೌಂಟ್ ಡೆಬಿಟ್ ಟು ಫರ್ನಿಚರ್ ಅಕೌಂಟ್. ಉಳಿತಾ ಇನ್ನೊಂದಿಲ್ಲ ಹೇಳಿ sold goods to Sangeeta for cash, sold goods to Sangeeta for cash, cash account debit to sales account, cash account debit to sales account, cash account debit to sales account. ಇಲ್ಲಿಗೆ 25 ಟ್ರಾನ್ಸಾಕ್ಷನ್ ನೀನೇ ಕೊಟ್ಟಿದ್ದಲ್ಲ ಅವೆಲ್ಲ ಮುಗಿತು. ಇಲ್ಲಿಗೆ ರಿಯಲ್ ಅಕೌಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ನಾಮಿನಲ್ ಅಕೌಂಟ್ ಬಗ್ಗೆ ನಾವು ನೋಡೋಣ. ಇವತ್ತಿನ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಏನು ಮಾಡ್ಬೋದು, ನನಗೆ ಬಂದು ನೀವು ಕೇಳ್ಬೋದು, ಅಲ್ಲಿ ಕ್ಲಾಸ್ ಅಲ್ಲಿ ಆಫೀಸಲ್ಲಿ ಇರ್ತೀನಿ ಅಲ್ಲೇ ಕೇಳ್ಬೋದು. ಅಥವಾ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟ್ಸ್ ಕೇಳಿ ಅಥವಾ ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು. ನಂಬರ್ ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಂಡು ಕಾಲ್ ಮಾಡಿ. ಅರ್ಥ ಆಯ್ತಲ್ಲ ಕ್ಲಾಸು? ಮೇಲ್ ಅಕೌಂಟ್ ಬಗ್ಗೆ ಹೇಳಿದ್ದೀನಿ. ಇಷ್ಟು ಬಿಟ್ಟರೆ ಜರ್ನಲ್ ಎಂಟ್ರಿ ಒಳಗೆ ಏನೂ ಬರಲ್ಲ. ಆಲ್ಮೋಸ್ಟ್ ಎಲ್ಲ 100% ಜರ್ನಲ್ ಎಂಟ್ರಿದಾಗ ಯಾವ್ಯಾವ ಟ್ರಾನ್ಸಾಕ್ಷನ್ ಬಂದರೆ ಎಲ್ಲ ಟ್ರಾನ್ಸಾಕ್ಷನ್ ಬರ್ಸಿದ್ದೀನಿ. ಇವೇ ರಿಪೀಟ್ ಬರ್ತಾವೆ. ಅರ್ಥ ಆಯ್ತಲ್ಲ? ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇಲ್ಲಾಂದ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸ್ವಲ್ಪ ಇಂಗ್ಲೀಷ್ ಮೀಡಿಯಂ ಇದೆ, ನಿಮಗೂ ಕೂಡ ಕನ್ಫ್ಯೂಷನ್ಸ್ ಆಗ್ಬೋದು. ಆದರೆ ಒಂದ್ಸರಿ ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ತಿಳಿ ಅಂತ ಇದೆಲ್ಲ